ನಮಸ್ಕಾರ ವೀಕ್ಷಕರೇ. ನಮ್ಮ ಚಾರ್ಧಾಮ್ ಯಾತ್ರೆ ಶುರುವಾಗಿದ್ದು ತೀರ್ಥನಗರಿ, ಆಧ್ಯಾತ್ಮನಗರಿ, ಯೋಗನಗರಿ ಅಂತ ಕರೆಸ್ಕೊಳ್ಳೋ ಋಷಿಕೇಶಿಂದ. ಭಾರತ ದೇಶ ಅಲ್ಲ, ಇಡೀ ಪ್ರಪಂಚದಾದ್ಯಂತ ಜನ ಇಲ್ಲಿ ಬಂದು ಯೋಗ, ಧ್ಯಾನ, ಭಾರತದ ತತ್ವಶಾಸ್ತ್ರ, ಅದರಲ್ಲೂ ಅದ್ವೈತ ವೇದಾಂತಗಳನ್ನು ಇಲ್ಲಿ ಬಂದು ಕಲಿತಾರೆ. ನಮಗೆ ಮೊದಲ ಬಾರಿಗೆ ಗಂಗೆಯ ದರ್ಶನ ಆಗಿದ್ದು ಈ ಋಷಿಕೇಶಲ್ಲಿ. ಇದು ನಮ್ಮ ಯಾತ್ರೆಯ 2ನೇ ದಿನ. ನಿಜವಾಗಿ ಪ್ಲಾನ್ ಇದ್ದಿದ್ದು ನಮ್ಮದು ಮೊದಲನೇ ದಿನ ಬೆಂಗಳೂರಿಂದ ಫ್ಲೈಟಲ್ಲಿ ಡೆಲ್ಲಿಗೆ ಬಂದು ಸಂಜೆ 4 ಗಂಟೆಗೆ ಋಷಿಕೇಶ್ ತಲುಪಬೇಕು ಅಂತಾಗಿತ್ತು. ಆದರೆ ಫ್ಲೈಟ್ ಡಿಲೇ ಆಗಿರೋದ್ರಿಂದ ನಾವು ಋಷಿಕೇಶ್ ತಲುಪಿದ್ದು ರಾತ್ರಿ 1 ಗಂಟೆ. ಆದರೂ ಬೆಳಗ್ಗೆ ಬೇಗ ಎದ್ದು ಋಷಿಕೇಶಲ್ಲಿ ಒಂದು 2 to 3 hours ಸ್ಪೆಂಡ್ ಮಾಡಿದ್ವಿ. ನಾವಿರುವ ಈ ಜಾಗವನ್ನು ರಾಮ್ ಜೂಲಾ ಅಂತ ಕರೀತಾರೆ. ಇಲ್ಲಿ ಕೆಲವೊಂದು ತೂಗು ಸೇತುವೆಗಳಿದೆ, ಅದಕ್ಕೆ ರಾಮ್ ಜೂಲಾ, ಲಕ್ಷ್ಮಣ್ ಜೂಲಾ, ಸೀತಾ ಜೂಲಾ ಅಂತ ಕರೀತಾರೆ. ನಾವು ಮೊಟ್ಟ ಮೊದಲ ಬಾರಿಗೆ ಗಂಗೆಯನ್ನು ಸ್ಪರ್ಶ ಮಾಡಿದ್ದು ಇಲ್ಲೇ. ಸುಮಾರು 9:30 ಹೊತ್ತಿಗೆ ನಾವು ಬ್ರೇಕ್ಫಾಸ್ಟ್ ಮುಗಿಸಿ ನಮ್ಮ ಚಾರ್ಧಾಮ್ ರಿಯಲ್ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಇವತ್ತಿನ ಡೆಸ್ಟಿನೇಷನ್ ಉತ್ತರ ಕಾಶಿ ಆಗಿತ್ತು. ಉತ್ತರ ಕಾಶಿ ಋಷಿಕೇಶಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿರುವ ಒಂದು ಡಿಸ್ಟ್ರಿಕ್ಟ್ ಸೆಂಟರ್. ಹೆಸರೇ ಸೂಚಿಸುವಂತೆ ಇದು ಉತ್ತರ ದಿಕ್ಕಿನಲ್ಲಿರುವ ಕಾಶಿ ಪಟ್ಟಣ, ಆದ್ದರಿಂದ ಇದನ್ನು ಉತ್ತರ ಕಾಶಿ ಅಂತ ಕರೀತಾರೆ. ಇಲ್ಲೂ ಕೂಡ ಮಣಿಕರ್ಣಿಕಾ ಘಾಟ್ ಇದೆ, ಕಾಶಿ ವಿಶ್ವನಾಥ ದೇವಸ್ಥಾನ ಇದೆ. ಉತ್ತರ ಕಾಶಿ ಗಂಗೋತ್ರಿ ಧಾಮ್ಗೆ ಹೋಗೋದಕ್ಕೆ ಇರೋ ಬೇಸ್ ಕ್ಯಾಂಪ್. ಅಂದರೆ ಇಲ್ಲಿ ಬಂದು ಹಿಂದಿನ ದಿನ ಸಂಜೆ ಉಳಿದು ನೆಕ್ಸ್ಟ್ ಡೇ ಗಂಗೋತ್ರಿಗೆ ಹೋಗಿ ಮತ್ತೆ ವಾಪಸ್ ಇಲ್ಲಿ ಬಂದು ಉಳಿಯೋದು ನಾರ್ಮಲಿ ಎಲ್ಲ ಟೂರಿಸ್ಟ್ಗಳು ಮಾಡೋ ಸಾಮಾನ್ಯವಾದ ಇಟರ್ನರಿ ಆಗಿರುತ್ತೆ. ನಾವು ಯಮುನೋತ್ರಿಗೆ ಹೋಗ್ತಾ ಇಲ್ಲ, ಅಂದರೆ ಆ್ಯಕ್ಚುಲಿ ನಮ್ಮದು ತೀನ್ಧಾಮ್ ಯಾತ್ರೆ ಆಗಿರುತ್ತೆ. ಯಮುನೋತ್ರಿಗೆ ಹೋಗಬೇಕಾದ್ರೆ ಋಷಿಕೇಶಿಂದ ಹೊರಟು ಬಾರ್ಕೋಟ್ ಹೇಳೋ ಒಂದು ಬೇಸ್ ಕ್ಯಾಂಪಲ್ಲಿ ಉಳಿದು ನೆಕ್ಸ್ಟ್ ಡೇ ಯಮುನೋತ್ರಿಗೆ ಹೋಗಿ ಬರಬೇಕು. ನಾವು ಯಮುನೋತ್ರಿಯನ್ನು ಸ್ಕಿಪ್ ಮಾಡ್ತಿದ್ದೀವಿ, ಆದ್ದರಿಂದ ಡೈರೆಕ್ಟಾಗಿ ಉತ್ತರ ಕಾಶಿಗೆ ಬಂದು ಉಳಿದು ನೆಕ್ಸ್ಟ್ ಡೇ ಗಂಗೋತ್ರಿಗೆ ಹೋಗ್ತೀವಿ. ಋಷಿಕೇಶ ಆದ ತಕ್ಷಣವೇ ನಮಗೆ ಹಿಮಾಲಯ ಪರ್ವತ ಶ್ರೇಣಿ ಸ್ಟಾರ್ಟ್ ಆಗುತ್ತೆ. ಇಡೀ ಹಿಮಾಲಯವನ್ನು 3 ಭಾಗಗಳಾಗಿ ವಿಂಗಡಿಸ್ತಾರೆ. ಮೊದಲನೇದು ಔಟರ್ ಹಿಮಾಲಯ ಅಥವಾ ಶಿವಾಲಿಕ್ ರೇಂಜ್ ಅಂತ ಕರೀತಾರೆ. ನಾವೀಗ ಹೋಗ್ತಾ ಇದ್ದೀವಲ್ಲ, ಇದು ಶಿವಾಲಿಕ್ ರೇಂಜಸ್. ಶಿವಾಲಿಕ್ ರೇಂಜನ್ನು ದಾಟಿ ಇನ್ನೂ ಮೇಲ್ಗಡೆ ಹೋದರೆ ಸಿಗೋದು ಹೈಯರ್ ಹಿಮಾಲಯಾಸ್ ಅಂತ. ನಾವು ಚಾರ್ಧಾಮ್ ಹೋಗೋ ಎಲ್ಲ ಬೇಸ್ ಕ್ಯಾಂಪ್ಗಳು ಬಾರ್ಕೋಟ್, ಉತ್ತರ ಕಾಶಿ, ಫಾಟಾ ಎಲ್ಲ ಇರೋದು ಈ ಹೈಯರ್ ಹಿಮಾಲಯಾಸಲ್ಲಿ. ಇನ್ನೂ ಎತ್ತರ ಹೋದರೆ ನಮಗೆ ಸಿಗೋದು ಗ್ರೇಟರ್ ಹಿಮಾಲಯಾಸ್. ಈ ಗ್ರೇಟರ್ ಹಿಮಾಲಯಾಸಲ್ಲಿ ನಮಗೆ ಮಂಜು, ಗ್ಲೇಷಿಯರ್ ಇದೆಲ್ಲ ಸಿಗುತ್ತೆ. 4 ಧಾಮಗಳು ಇರೋದು ಈ ಗ್ರೇಟರ್ ಹಿಮಾಲಯಾಸಲ್ಲಿ. ಸಂಜೆ 4 ಗಂಟೆ ಸುಮಾರಿಗೆ ನಾವು ಉತ್ತರ ಕಾಶಿ ತಲುಪಿದ್ವಿ. ಉತ್ತರ ಕಾಶಿಯ ಪ್ರಮುಖ ಆಕರ್ಷಣೆ ಕಾಶಿ ವಿಶ್ವನಾಥ ದೇವಸ್ಥಾನ ಮತ್ತು ಮಣಿಕರ್ಣಿಕಾ ಘಾಟ್.
ಮೊದಲು ಕಾಶಿ ವಿಶ್ವನಾಥನ ದರ್ಶನ ಮಾಡಿದ್ವಿ. ಆನಂತರ ಮಣಿಕರ್ಣಿಕಾ ಘಾಟ್ಗೆ ನಾವು ಹೋದ್ವಿ. ಈ ರೀತಿಯ ದೇವಸ್ಥಾನದ ವಾಸ್ತುಶಿಲ್ಪ ಅಥವಾ ಆರ್ಕಿಟೆಕ್ಚರ್ ಇದೆಯಲ್ಲ, ಇದು ಉತ್ತರಾಖಂಡದ ಎಲ್ಲ ದೇವಸ್ಥಾನಗಳಲ್ಲೂ ನಾವು ಕಾಣ್ಬೋದು. ಅದು ಕೇದಾರ್ನಾಥ್ ಇರ್ಬೋದು, ಬದ್ರಿನಾಥ್ ಇರ್ಬೋದು, ಅಥವಾ ಇನ್ಯಾವುದೇ ದೇವಸ್ಥಾನ ಆಗಿರ್ಬೋದು. ಹೆಚ್ಚಿನ ದೇವಸ್ಥಾನಗಳು ಇದೇ ರೀತಿಯ ವಾಸ್ತುಶಿಲ್ಪವನ್ನು ಹೊಂದಿರುತ್ತೆ. ಕಲ್ಲಿನಿಂದ ಮಾಡಿರ್ತಾರೆ. ಗರ್ಭಗೃಹದ ಮಧ್ಯದಲ್ಲಿ ದೇವರು ಇರೋ ಜಾಗ ಎತ್ತರದಲ್ಲಿ, ಈ ಕಲ್ಲನ್ನು ಎತ್ತರದಲ್ಲಿ ಕಟ್ಟಿ ಮೇಲ್ಗಡೆ ಒಂದು ಧ್ವಜವನ್ನು ಹಾರಿಸಿರ್ತಾರೆ. ನಾವೀಗ ಬಂದಿರೋದು ಮಣಿಕರ್ಣಿಕಾ ಘಾಟ್. ಮಣಿಕರ್ಣಿಕಾ ಘಾಟಲ್ಲಿ ಗಂಗಾರತಿಗೆ ತಯಾರಿ ನಡೀತಾ ಇದೆ. ಇಲ್ಲಿ ಹರಿಯೋ ನದಿ ಭಾಗೀರಥಿ. ಭಾಗೀರಥಿ ಹುಟ್ಟೋದು ಗೋಮುಖ್ ಹೇಳೋ ಗ್ಲೇಷಿಯರಲ್ಲಿ. ಆಮೇಲೆ ಗಂಗೋತ್ರಿಗೆ ಬರುತ್ತೆ. ಗಂಗೋತ್ರಿಯಿಂದ ಉತ್ತರಕಾಶಿ, ಉತ್ತರಕಾಶಿಯಿಂದ ತೆಹರಿನಲ್ಲಿ ಒಂದು ಡ್ಯಾಮ್ ಕಟ್ಟಿದ್ದಾರೆ. ಆಮೇಲೆ ದೇವಪ್ರಯಾಗದಲ್ಲಿ ಇದು ಅಲಕಾನಂದ ಸೇರಿ ಆನಂತರ ನದಿಯ ಹೆಸರನ್ನು ಗಂಗಾ ಅಂತ ಕರೀತಾರೆ. ಈ ಉತ್ತರಕಾಶಿನಲ್ಲಿರೋ ತೂಗು ಸೇತುವೆ ಕೂಡ ಬಹಳ ಚೆನ್ನಾಗಿ ಇದೆ. ಒಳ್ಳೆ ರೋಮಾಂಚನ ಆಗುತ್ತೆ ಇದರ ಮೇಲೆ ನಡ್ಕೊಂಡು ಹೋಗೋದು. ನಾವು ಈ ತೂಗು ಸೇತುವೆ ಮುಖಾಂತರ ಮತ್ತೊಂದು ದಡಕ್ಕೆ ಹೋಗಿ ಮಣಿಕರ್ಣಿಕಾ ಘಾಟನ್ನು ವೀಕ್ಷಿಸಿದ್ವಿ. ನೀರಂತೂ ಎಷ್ಟು ಚಳಿ ಅಂದರೆ ಕಾಲಿಟ್ಕೊಂಡ್ರೆ 5 ನಿಮಿಷದಲ್ಲಿ ಕಾಲೇ ಫ್ರೀಸ್ ಆಗೋಗುತ್ತೇನೋ ಅಂದ್ಕೊಳ್ಬೋದು, ಅಷ್ಟು ಚಳಿ ಇರುತ್ತೆ. ಮೊದಲನೇ ದಿನ ನಾವು ಋಷಿಕೇಶಲ್ಲಿ ಗಂಗಾ ಆರತಿ ನೋಡಬೇಕು ಅಂದ್ಕೊಂಡಿದ್ವಿ. ಫ್ಲೈಟ್ ಡಿಲೇ ಆಗಿರೋದ್ರಿಂದ ಅದು ಆಗಲಿಲ್ಲ. ಆದರೆ ಅಟ್ಲೀಸ್ಟ್ ಉತ್ತರಕಾಶಿಯಲ್ಲಿ ನಮಗೆ ಗಂಗಾರತಿ ಸಿಕ್ತು. ಗಂಗಾರತಿ ಮುಗಿಸಿ ಹೋಟೆಲಿಗೆ ಹೋಗಿ ಉಳಿದು ನೆಕ್ಸ್ಟ್ ಡೇ ಗಂಗೋತ್ರಿಗೆ ನಾವು ಹೊರಟ್ವಿ. ನೀವು ಉತ್ತರಕಾಶಿ ಗಂಗಾರತಿಯನ್ನು ವೀಕ್ಷಣೆ ಮಾಡಿ.